ನಿಮ್ಮೊಟ್ಟಿಗೆ ಮಾತಾಡಿಕೊಂಡು ಒಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ ಅನಿಸ್ತು. ಫುಡ್ ಅಂದರೆ ಏನು, ನಾನು ಯಾವ ಥರ ಅಂದ್ಕೊಂಡಿದ್ದೆ, ಯಾವ ಥರ ಇವಾಗ ನನಗೆ ಅದು ಅರ್ಥ ಆಗಿದೆ, ನಿಮ್ಮೊಟ್ಟಿಗೂ ಸ್ವಲ್ಪ ನಾಲೆಜ್ ಶೇರ್ ಮಾಡುವ ಅಂತ ಹೇಳ್ಕೊಳ್ಳೋ ಒಂದು ಕಾನ್ಸೆಪ್ಟಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾನು ಆ್ಯಕ್ಚುಲಿ ತಿನ್ನುವಲ್ಲ, ಇದು ನಮ್ಮ ಕೌಂಟಿಯಲ್ಲಿ ಒಂದು ಬ್ರೇಕ್ಫಾಸ್ಟು. ಸೊ ಇಟ್ಸ್ ಅ ವೆರಿ ಒಂದು 2-3 ವೆರೈಟಿ ಇದೆ, ಟೇಸ್ಟ್ ಮಾಡ್ತಾಯಿದ್ದೀನಿ. ಬಟ್ ಬ್ರೇಕ್ಫಾಸ್ಟ್ ಅಂದರೆ ನಮ್ಮಲ್ಲಿ ಐ ಆಲ್ವೇಸ್ ಯೂಸ್ ಟು ಫೀಲ್ ವಾವ್ ತುಂಬ ಇರಬೇಕು ಅಂತ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಮೇ ಬಿ ಒಂದು ರಿಯಲೈಸೇಷನ್ ಆಯಿತು, ಅವೇರ್ನೆಸ್ ಬಂತು. ದೆನ್ ಐ ಅಂಡರ್ಸ್ಟುಡ್ ಕೆಲವು ಕಡೆ ಬ್ರೇಕ್ಫಾಸ್ಟ್ ಆಲ್ಸೋ ಈಸ್ ಅ ಸ್ಕ್ಯಾಮ್ ಅಂತ ಗೊತ್ತಾಗೋಯಿತು. ನಮ್ಮ ಬಾಡಿಗೆ, ಹ್ಯೂಮನ್ ಬಾಡಿಗೆ ಫಾಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟು, ಹಸಿವು. ಬಟ್ ಈಗಿನ ಒಂದು ಮನಸ್ಥಿತಿ, ಈಗಿನ ಒಂದು ಟ್ರೆಂಡಲ್ಲಿ ವಿ ಡೋಂಟ್ ಗೆಟ್ ಹಂಗ್ರಿ, ಬಟ್ ವಿ ಕೀಪ್ ಈಟಿಂಗ್. ಟೈಮ್ ನೋಡ್ತೀವಿ, ಬ್ರೇಕ್ಫಾಸ್ಟ್ ಟೈಮ್ ಹೋಗು ತಿನ್ನು ಅಂತ, ಲಂಚ್ ಟೈಮ್ ಹೋಗಿ ತಿನ್ನು ಅಂತ, ಡಿನ್ನರ್ ತಿನ್ನು ಅಂತ. ಸೊ ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಂದೊತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವನ ಹೊತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಬಟ್ ಗೊತ್ತಿಲ್ಲದೆ ನಾವು ಹಂಗೆ ಮಾಡ್ತಾಯಿದ್ವಿ ಎಲ್ಲ. ಬಟ್ ಐ ವುಡ್ ಸೇ ಸಿಂಪಲ್ ಕಾನ್ಸೆಪ್ಟು, ನಮ್ಮ ಬಾಡಿಗೆ ಅರ್ಥ ಆಗಬೇಕು, ನನಗೆ ಹೊಟ್ಟೆ ಹಸಿತಾ ಇದೆಯಾ, ನಾನು ತಿನ್ನಬೇಕು ಅಂತ. ಟೈಮ್ ನೋಡಿ ಫುಡ್ ತಿನ್ನೋದಲ್ಲ, ಬಾಡಿ ನಮ್ಮ ಒಂದು ಪ್ಯಾಟರ್ನ್ ನೋಡಿಕೊಂಡು. ಯಾವುದೇ ಹುಲಿ ಸಿಂಹ ಟೈಮ್ ನೋಡಿಕೊಂಡು ಊಟ ಮಾಡಲ್ಲ, ಬ್ರೇಕ್ಫಾಸ್ಟ್ ಮಾಡಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇದನ್ನು ನಾವು ಜಾಸ್ತಿ ಹೇಳೋಕ್ಕೋದ್ರೆ ಪೀಪಲ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಬಟ್ ಅಟ್ಲೀಸ್ಟು ಈಗ ನಾವು ನೋಡ್ತಾ ಇರುವ ಪ್ಯಾಟರ್ನು, ನಮ್ಮ ಕಂಪ್ಲೀಟ್ ವರ್ಲ್ಡೇ ಒಂಥರ ಒಬಿಸಿಟಿಗೆ ಹೋಗ್ತಾ ಇದೆ, ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, ಶುಗರು ಎಲ್ಲ. ಇದೆಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ ಫುಡ್ಡಿಂದ. ಸೊ ಐ ವುಡ್ ಹೈಲಿ ಸಜೆಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವ. ನಮ್ಮ ಮಕ್ಕಳಿಗೆ ನಾನು ಲಿಟ್ರಲಿ ನೋಡಿದ್ದೀನಿ, ನಾನು ತಿಂದ್ಕೊಂಡು ಮಾತಾಡ್ತೀನಿ ಆಯಿತಾ. ಐಟಮ್ ಏನಿದೆ ಅಂತ ತೋರಿಸ್ಬಿಡ್ತೀನಿ. ಇಡ್ಲಿ ಇದೆ, ಆ್ಯಂಡ್ ಸಮ್ ವಡೆ ಇದೆ, ಚಟ್ನಿ ಇದೆ, ಆಮೇಲೆ ಇಲ್ಲಿ ಒಂದು ಕರಿ ಇದೆ. ಬಟ್ ಇದಲ್ಲ, ನಮ್ಮ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಎಜುಕೇಟ್ ಮಾಡಿಲ್ಲ ಅಂತ ಹೇಳಿದ್ರೆ, ದಟ್ಸ್ ವೈ ನಾವು ದೇರ್ ಆರ್ ಸೋ ಮೆನಿ ಡಯಟಿಷಿಯನ್ಸು. ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಲ್ಲದಕ್ಕೂ ಬಂದುಬಿಟ್ಟಿದೆ. ಯಾಕೆಂತ ಹೇಳಿದ್ರೆ ನಮ್ಮನ್ನ ಎಲ್ಲೋ ಒಂದು ಕಡೆ ಹೈಜಾಕ್ ಮಾಡ್ದಂಗೆ ಆಗಿಬಿಡ್ತು ನಮ್ಮ ಆ್ಯಕ್ಚುಯಲ್ ನೇಚರಿಂದ. ನಮ್ಮ ನೇಚರ್ ಏನು ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ವೆನ್ ಯು ಆರ್ ಹಂಗ್ರಿ ಯು ಕ್ಯಾನ್ ಹೀಟ್, ಆ್ಯಂಡ್ ಫುಡ್ ಈಸ್ ಲೈಕ್ ಅ ಮೆಡಿಸನ್. ಅದನ್ನ ಮೆಡಿಸನ್ ಥರ ತಿಂದಿಲ್ಲ ಅಂತ ಹೇಳಿದ್ರೆ ಫ್ಯೂಚರಿಗೆ ಮದ್ದುಗಳನ್ನ ವಿ ಹ್ಯಾವ್ ಟು ಈಟ್ ಇಟ್ ಲೈಕ್ ಅ ಮೆಡಿಸನ್ ಅಂತ. ಇಟ್ಸ್ ಆಲ್ ಪವರ್ಫುಲ್ ಕಾನ್ಸೆಪ್ಟ್ಸು. ನಾನು ಕೂಡ 93 ಕಿಲೋಸ್ ಇದ್ದೆ, ಸಫೋಗೇಟ್ ಆಗ್ತಾಯಿದೆ. ಆಗ ಮಾಡಿದಂಥ ಕೆಲವು ಮಿಸ್ಟೇಕ್ಸು ನಾವು ಐ ಆಮ್ ಗೆಟಿಂಗ್ ಡಿಸ್ಟರ್ಬ್ಡ್. ಬಟ್ ಐ ವುಡ್ ಸೇ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಫುಡ್ ಬಗ್ಗೆ ಸ್ಟಡಿ ಮಾಡಿ. ಮನುಷ್ಯನಿಗೆ ಎಲ್ಲ ಬೇಕು, ಪ್ರೋಟೀನು, ವಿಟಮಿನು, ಕ್ಯಾಲ್ಶಿಯಮು, ಎಲ್ಲ ಥರ ಅಂದರೆ ಅವರ ಒಂದು ಲೈಫಲ್ಲಿ ಎಲ್ಲ ಥರ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಬಾಡಿಗೆ. ಬಟ್ ಹಾಗಂತೇಳಿ ಬರೀ ಅದೇ ತಿನ್ನಬೇಕು ಅಂತಲ್ಲ. ಬಟ್ ಈ ಒಂದು ರೆಸ್ಟೋರೆಂಟಲ್ಲಿ ನಾವು ಮಾಡಿರುವಂಥ ಒಂದು ಕಾನ್ಸೆಪ್ಟ್ ಪ್ಲಾಂಟ್ ಪ್ರೋಟೀನು, ಐ ಫೀಲ್ ವೆರಿ ಹೆಲ್ದಿ ವೆನ್ ಐ ಕಮ್ ಹಿಯರ್ ಐ ಈಟ್. ಇಲ್ಲ ಮನೆಗೆ ಹೋದರೆ ಮನೆ ಊಟ. ಬಟ್ ಅದು ಬಿಟ್ಟು ಬೇರೆ ರೆಸ್ಟೋರೆಂಟಿಗೆ ಹೋಗ್ತೀನಿ ವೇರ್ ಐ ರಿಯಲಿ ಟ್ರಸ್ಟ್. ಲಾಟ್ ಆಫ್ ರೆಸ್ಟೋರೆಂಟ್ಸ್ ಇದ್ದಾರೆ, ದೇ ಹ್ಯಾವ್ ಸಮ್ ಪ್ರೋಸೆಸ್ ಇನ್ ಪ್ಲೇಸು, ಟ್ರಸ್ಟ್ ಮಾಡಿ ತಿನ್ಬೋದು ಅಂಥ ಜಾಗಕ್ಕೆ ನಾನು ಹೋಗ್ತೀನಿ. ಅದು ವೆಜ್ ನಾನ್ ವೆಜ್ ಅಂತಲ್ಲ. ಐ ಜನರಲಿ ಗೋ ಟು ರೆಸ್ಟೋರೆಂಟ್ ಆ್ಯಂಡ್ ನಾನು ವೆಜ್ ತಿನ್ನೋದ್ರಿಂದ ಐ ಗೋ ಟು ರೆಗ್ಯುಲರ್ ರೆಸ್ಟೋರೆಂಟ್ ವಿಚ್ ಐ ಟ್ರಸ್ಟ್ ಆ್ಯಂಡ್ ಐ ಈಟ್ ಫುಡ್. ಬಟ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾ ಇರೋರು ಇದ್ದಾರೆ, ಒಳ್ಳೆ ಇಂಟೆಂಟಿಂದ ಅಡುಗೆ ಮಾಡ್ತಾ ಇರೋರು ಇದ್ದಾರೆ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಕೂಡ ನಾನು ಇಲ್ಲಿ ಹೇಳಬೇಕು. ಒಂದು ಫುಡ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಎ ಎನರ್ಜಿ. ಪ್ರತಿಯೊಂದು ವಿಷಯದಲ್ಲೂ ಎನರ್ಜಿ ಇದೆ. ಸೊ ಈಗ ಕುಕ್ ವೆನ್ ಈ ಕಟ್ಸ್ ದ ವೆಜಿಟೇಬಲ್ಸು, ವೆನ್ ಈ ಪ್ರಿಪೇರ್ಸು, ಅವರ ಎನರ್ಜಿ ಕೂಡ ಮ್ಯಾಟ್ರ್ ಆಗುತ್ತೆ ಫುಡ್ ಮೇಲೆ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ನಾವು ಯಾರು ಮನೇಲಿ ಊಟ ಮಾಡ್ತೀವಿ, ಅವ್ರು ನಮ್ಮ ಪ್ರೀತಿಯಿಂದ ಊಟ ಮಾಡಿ ಕೊಡ್ತಾ ಇದ್ದಾರಾ, ಇಲ್ಲ ಒಂದು ಕೋಪದಿಂದ ಊಟ ಮಾಡಿಕೊಡ್ತಾ ಇದ್ದಾರೆ, ದಟ್ ಎನರ್ಜಿ ಆಲ್ಸೋ ಟ್ರಾನ್ಸ್ಫರ್ ಆಗುತ್ತೆ. ಎಟ್ ದ ಸೇಮ್ ಟೈಮ್ ಈಗ ಒಂದು ರೆಸ್ಟೋರೆಂಟಲ್ಲಿ ಫುಡ್ ತಿಂದರೆ ಅಲ್ಲಿ ಅವ್ರು ಪ್ರಿಪೇರ್ ಮಾಡಿರೋಂಥ ರೀತಿ, ಅವರಿಗೆ ಸ್ಯಾಲ್ರಿ ಬಿಡೋದೆ, ಫ್ರಸ್ಟ್ರೇಷನು, ಅಯ್ಯೋ ಒಂದು ಸತಿ ಇದು ಮುಗಿದ್ರೆ ಸಾಕು, ಈ ಥರ ಎನರ್ಜಿಯಲ್ಲಿ. ಆ್ಯಂಡ್ ಇದು ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ
ಟೇಸ್ಟ್ ಯಾರಿಗೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಾಡ್ಬೋದು, ಬಿಕಾಸ್ ಟೇಸ್ಟಿಂಗ್ ಪೌಡ್ರ್ ಹಾಕ್ಬೋದು, ಕಲರ್ ಹಾಕ್ಬೋದು, ಬೇರೆ ಬೇರೆ ಥರ ವಿಷಯ ಯೂಸ್ ಮಾಡ್ಬೋದು. ಬಟ್ ಎನರ್ಜಿ ಅಂತ ಇದೆ, ಇದ್ರ ಮೇಲೆ ಯಾರೂ ಫೋಕಸ್ ಮಾಡ್ತಾಯಿಲ್ಲ. ಎಲ್ಲರೂ ಪ್ರೋಟೀನು, ವಿಟಮಿನ್ನು, ಕ್ಯಾಲ್ಸಿಯಂ ನೋಡ್ತಾರೆ, ಫುಡ್ದು ಟೇಸ್ಟ್ ಬಗ್ಗೆ ಮಾತಾಡ್ತಾರೆ, ಕಲರ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ರೀಸೆಂಟಾಗಿ ಕೆಲವು ಮಕ್ಕಳನ್ನ ನೋಡಿದ್ರೆ, ಓ ಇದು ಬೇರೆ ಬೇರೆ ಥರ ಕಾಣಿಸ್ತಾ ಇದೆ, ಕಲರ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಹಂಗೆ ಮಾಡಿದ್ದಾರೆ, ಜಸ್ಟ್ ಟು ಶೋ ಇಟ್ ವಿತ್ ಲೈಟು, ಬ್ರೈಟ್ನೆಸ್ಸು, ಇಷ್ಟು ಚೆನ್ನಾಗಿ ಅಂತ. ಬಟ್ ಆ್ಯಕ್ಚುಲಿ ಗುಡ್ ಫುಡ್ ವಿಲ್ ನಾಟ್ ಬಿ ಲುಕಿಂಗ್ ಲೈಕ್ ದಟ್. ಯಾವುದು ನ್ಯಾಚುರಲಾಗಿ ಏನು ಕೊಟ್ಟಿದೆ, ದಟ್ ಈಸ್ ದ ಪವರ್ ಆಫ್ ಅ ಫುಡ್, ಲುಕ್ ಆಫ್ ಅ ಫುಡ್. ಬಟ್ ನಾವು ಭ್ರಮೆಗೆ ಇಳಿದ್ಬಿಟ್ಟಿದ್ದೀವಿ. ಸೊ ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಸಮ್ ರೀಸನ್ಸು ನಾವೀಗ ಸ್ವಲ್ಪ ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ, ನಮ್ಮ ಹೆಲ್ತಲ್ಲಿ, ನಮ್ಮ ಮನೆಯಲ್ಲಿ, ಕಿಚನ್ನಲ್ಲಿ, ರೆಫ್ರಿಜಿರೇಟ್ರಲ್ಲಿ ಚೇಂಜಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕಾಯಿಲೆಗಳು ಇಸ್ ಅ ಕಟ್ಟಿಟ್ಟ ಬುತ್ತಿ. ಡಾಕ್ಟ್ರು ಬೇಕು ಅಂತ ಹೇಳ್ತಾರೆ, ಫ್ಯಾಮಿಲಿ ಡಾಕ್ಟ್ರು. ಯಾವ ಡಾಕ್ಟ್ರು? ಫ್ಯಾಮಿಲಿ ಡಾಕ್ಟರು. ಹಾರ್ಟಿಗೊಬ್ಬರು ಡಾಕ್ಟರು, ತಲೆಗೊಂದು ಡಾಕ್ಟರು, ಕಿಡ್ನಿಗೊಬ್ಬರು ಡಾಕ್ಟರು, ಸ್ಕಿನ್ನಿಗೊಬ್ಬರು ಡಾಕ್ಟರು, ಹೇರಿಗೊಬ್ಬರು ಡಾಕ್ಟ್ರು, ಗೈನಕಾಲಜಿಸ್ಟ್ ಒಬ್ಬರು, ಪಿಡಿಯಾಟ್ರಿಷನ್ ಮಕ್ಕಳಿಗೊಬ್ಬರು ಡಾಕ್ಟ್ರು. ಸೊ ಲೈಫಲ್ಲಿ ಒಂದು 35-40 ಡಾಕ್ಟ್ರ್ ಬೇಕು. ಈ 40 ಡಾಕ್ಟ್ರನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ದುಡ್ಡು ಮಾಡಬೇಕು? ಸೊ ಐ ವುಡ್ ಸೇ ಈ ಡಾಕ್ಟರ್ಸ್ ನಿಮ್ಮ ಲೈಫಲ್ಲಿ ಆ್ಯಸ್ ಅ ಫ್ರೆಂಡ್ ಇರಲಿ, ಬಟ್ ನಾಟ್ ಆ್ಯಸ್ ಅ ಪೇಷಂಟ್. ಸೊ ಟೇಕ್ ಮೀನಿಂಗ್ಫುಲ್ ಸ್ಟೆಪ್ಸ್ ಆ್ಯಂಡ್ ಕೀಪ್ ಯುವರ್ ಮೈಂಡ್, ಬಾಡಿ, ಗಟ್ ಕ್ಲೀನ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. biggest business in this world is hospitals in future, and biggest solution for that is good retreats, good places where they can have good food and organic products, and good people, good community. ಇದೆಲ್ಲ ಬೇಕು ಪ್ರಪಂಚಕ್ಕೆ. ದಟ್ ಈಸ್ ಅ ನೆಸೆಸಿಟಿ. ಸೊ ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಹೇಳಿ. ಆ್ಯಂಡ್ ಇಫ್ ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಅವರ್ ಕ್ಲಬ್, ನೇಚರ್ಪ್ರೆನ್ಯೂರ್ ಕ್ಲಬ್ಬಿಗೆ ಜಾಯ್ನ್ ಆಗಬೇಕು, ನಿಮ್ಮ ಬಿಸ್ನೆಸ್ನ ಕೂಡ ಒಂಥರ ಸ್ಲೋ ಆಗಿ ಸ್ವಲ್ಪ ಅವೇರ್ನೆಸ್ ಕಡೆ ತೆಕ್ಕೊಂಡೋಗಿ, ಆರ್ಗ್ಯಾನಿಕ್ ಕಡೆ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು, ಯು ಕ್ಯಾನ್ ಕನೆಕ್ಟ್ ವಿತ್ ಅಸ್. ಬಟ್ ಎಂಡ್ ಆಫ್ ಇಟ್, ವೆನ್ ವಿ ಲೀವ್ ದಿಸ್ ವರ್ಲ್ಡ್, ಇಟ್ ಡಸಂಟ್ ಮ್ಯಾಟರ್ ನಾವು ಎಷ್ಟು ದುಡ್ಡು ಮಾಡಿದ್ದೀವಿ ಅಂತಲ್ಲ, ಎಷ್ಟು ಮೀನಿಂಗ್ಫುಲ್ಲಾಗಿ ನಾವು ಈ ಲೈಫ್ನ ಇಲ್ಲಿ ಬದುಕಿದ್ದೀವಿ ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನ ನಾವು ತುಂಬ ಅರ್ಥಪೂರ್ಣವಾಗಿ ನೋಡ್ಕೋಬೇಕು. ಆ್ಯಂಡ್ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ, ಐ ಆಮ್ ಸೋ ಗ್ರೇಟ್ಫುಲ್. ನನಗೆ ವೀಡಿಯೋ ಇವಾಗ ತುಂಬ ಬೋರಿಂಗ್ ಅಂತ ಮಾಡ್ತಾಯಿದ್ದೀನಿ, ಯಾಕಂದರೆ ಐ ವಾಂಟ್ ಓನ್ಲಿ ಬೋರಿಂಗ್ ಪೀಪಲ್. ಕೊನೆ ತನಕ ನೀವು ಈ ವಿಡಿಯೋ ನೋಡಿದರೆ ಬೋರಿಂಗ್ ಅಂತ ಟೈಪ್ ಮಾಡಿ ಇನ್ ದ ಕಮೆಂಟ್. ಸೊ ಇಟ್ ಮೀನ್ಸ್ ಇಫ್ ಯುವರ್ ಲೈಫ್ ಇಸ್ ಬೋರಿಂಗ್, ದೆನ್ ದಟ್ಸ್ ವೇರ್ ಯು ಸ್ಟಾರ್ಟ್ ಲರ್ನಿಂಗ್. ಓಕೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬಾಯ್. ಎಲ್ಲ ಅಂದ್ಕೊಂಡ್ರಲ್ಲ ಫುಡ್ ಬಗ್ಗೆ ರಿವ್ಯೂ ಮಾಡ್ತೀನಿ ಅಂತ. ಇಟ್ಸ್ ನಾಟ್ ಅಬೌಟ್ ಫುಡ್ ರಿವ್ಯೂ, ಇಟ್ಸ್ ಅಬೌಟ್ ಯುವರ್ ಗಟ್ ಆ್ಯಂಡ್ ಎನರ್ಜಿ ರಿವ್ಯೂ. ಬಾಯ್.